ಹಲೋ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ನಾನು ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ನಮ್ಮನೇಲಿ ತುಂಬ ಮಾಡುವಂತಹ ರೆಸಿಪಿ ಪಾವ್ ಭಾಜಿ ಅಂತ. ಪಾವ್ ಇರಲಿಲ್ಲ, ಹಾಗಾಗಿ ಬ್ರೆಡ್ಡನ್ನು ಯೂಸ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ತರಕಾರಿ ಮಾತ್ರ ಬೀಟ್ರೂಟ್ ಕಂಪಲ್ಸರಿ. ಹಾಗೆ ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಆ ತರಕಾರಿನ ನೀವು ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಬೀಟ್ರೂಟು ಮತ್ತು ಗೆಣಸನ್ನು ಹಾಕಿದ್ದೀನಿ. ಮೇನ್ ಆಲೂಗಡ್ಡೆ ಯೂಸ್ ಮಾಡಿಲ್ಲ. ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಹಾಗೆಯೇ ಒಗ್ಗರಣೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಶುಂಠಿ, ಈರುಳ್ಳಿ ಹಾಗೆ ಸ್ವಲ್ಪ ಕಾಳುಮೆಣಸು, ನೀವು ಬೇಕಾದಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬಹುದು. ಅದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಗೆ ಒಗ್ಗರಣೆ ಹಾಕಿರ್ತೀವಲ್ಲ ಮಸಾಲೆಗೆ, ಅದನ್ನು ನೀಟಾಗಿ ಹಾಕಿ ಫ್ರೈ ಮಾಡಬೇಕು. ಕಸೂರಿ ಮೇಥಿ ಹಾಗೆಯೇ ಪಲಾವ್ ಎಲೆ, ಆಮೇಲೆ ಸ್ಟಾರ್ ಮೊಗ್ಗು ಅಂತಾರಲ್ಲ ಅದು ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆ ನಂತರ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಇರುತ್ತಲ್ಲ, ಅದು ನೀರಿರುತ್ತಲ್ಲ, ಅದನ್ನು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದ ನಂತರ ಉಪ್ಪು ಎಲ್ಲ ಹಾಕಿ ಇನ್ನೊಂದು ಕುದಿನ ಬರೆಸಿ, ಇಲ್ಲಿ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿನ, ಅದನ್ನು ಸ್ಮ್ಯಾಶ್ ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಫುಲ್ ಗ್ರೈಂಡ್ರಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಗ್ರೈಂಡ್ರಿಗೆ ಹಾಕಿದರೆ ಸಾಕು. ಸ್ವಲ್ಪ ಪೇಸ್ಟ್ ಥರ ಹಾಕಬೇಕು. ಇನ್ನೂ ಅರ್ಧ ನಾವು ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನೆಲ್ಲ ಹಾಕಿ ಸ್ವಲ್ಪ ನಿಮಗೆ ಬೇಕು ಅಂತಂದರೆ ಪಲಾವ್ ಮಸಾಲೆ ಹಾಕಿ, ಇಲ್ಲ ಅಂತಂದರೆ ಧನಿಯಾ ಪೌಡರು ಮತ್ತು ಕಸೂರಿ ಮೇಥಿ ಮತ್ತು ಲವಂಗ ಇದೆಷ್ಟು ಹಾಕಿದರೂ ಸಾಕಾಗುತ್ತೆ. ಇಲ್ಲ ಅಂಗಡಿಯಲ್ಲಿ ಸಿಕ್ಕತ್ತೆ ಪಾವ್ ಭಾಜಿ ಮಸಾಲ, ಅದು ಕೂಡ ಹಾಕ್ಬೋದು. ಹಾಗೆ ಇನ್ನೊಂದು ಡಾರ್ಕ್ ಸೋಯಾ ಸಾಸು ಟೇಸ್ಟಿಗೆ ಅನುಗುಣವಾಗಿ ಇಷ್ಟ ಇದ್ದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆಯೇ ಕ್ರೀಮ್ ಕೂಡ ಅಷ್ಟೇ, ಇಷ್ಟ ಇದ್ದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡೋದು ಒಳ್ಳೆಯದು. ಟೇಸ್ಟ್ ಹಾಳಾಗುತ್ತೆ. ಇಷ್ಟ ಇದ್ದವ್ರು ಮಾತ್ರ ಹಾಕ್ಕೊಳ್ಳೋದು ಒಳ್ಳೆಯದು. ಹಾಗೆ ಬ್ರೆಡನ್ನು ಬೆಣ್ಣೆ ಅಥವಾ ತುಪ್ಪದಲ್ಲಿ ಸವರ್ಬಿಟ್ಟು ಅದನ್ನು ಒಂದು ರೌಂಡು ಶಾಲೋ ಫ್ರೈ ಮಾಡಿಕೊಂಡು ಸರ್ವ್ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೆಲ್ದಿ ಫುಡ್, ಬೇರೆ ಫೈಬರ್ ಕಂಟೆಂಟ್ ತುಂಬ ಇರೋದರಿಂದ ತರಕಾರಿಯಲ್ಲಿ ಮಕ್ಕಳಿಗೆ ಕೊಡಬಹುದು ಅಂತ ನನ್ನ ಅಭಿಪ್ರಾಯ. ನೀವು ಕೂಡ ಈಸಿಯಾಗಿ ತೋರಿಸಿದ್ದೀನಿ, ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೆಥಡ್ ಆಫ್ ಟೀಚಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾಗ 2 ಮೆಥಡ್ ಕಾಮನ್ ಆಗಿ ಎಲ್ಲ ಟೀಚರ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ. ಒಂದು ಇಂಡಕ್ಟಿವ್ ಮೆಥಡ್, ಹಾಗೆ ಇನ್ನೊಂದು ಡಿಡಕ್ಟಿವ್ ಮೆಥಡನ್ನು ಯೂಸ್ ಮಾಡ್ತಾರೆ. ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತಾರೆ ಕ್ಲಾಸಲ್ಲಿ. ಆಯಾ ಟಾಪಿಕ್ಗೆ ಯಾವ್ದಾದ್ರು ಸೂಟ್ ಆಗುತ್ತೆ, ಹಾಗೆಯೇ ಆ ಟೀಚರ್ಸು ಯಾವ ಥರ ಕನ್ವೆ ಮಾಡೋಕ್ಕೆ ಈಸಿಯಾಗಿ ಮಾಡ್ಕೊಳ್ತಾರೋ ಆ ಮೆಥಡ್ನ ಯೂಸ್ ಮಾಡ್ಕೊಳ್ತಾರೆ. ಅದು ಟೀಚರ್ಸ್ ಮೇಲೆ ಡಿಪೆಂಡು, ಹಾಗೆಯೇ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು 2 ಮೆಥಡ್ ಕೂಡ ನಿಮಗೆ ಡೀಟೈಲ್ ಆಗಿ ಹೇಳ್ತೀನಿ. ಬರ್ತಾ ವಿಡಿಯೋದಲ್ಲಿ ಸ್ವಲ್ಪನೇ ಡೀಟೇಲ್ಸ್ನ ಮತ್ತು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ಯಾವ ಮೆಥಡ್ ಕನ್ವೀನಿಯಂಟ್ ಆಗುತ್ತೆ ಆ ಮೆಥಡಲ್ಲಿ ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು. ಈಗ ಫಸ್ಟು ಇಂಡಕ್ಟಿವ್ ಮೆಥಡನ್ನು ನೋಡ್ತಾ ಹೋಗೋಣ. ಇಂಡಕ್ಟಿವ್ ಅಂತಂದರೆ ಜೋಡಿಸೋದು. ಅಂದರೆ ನೀವೊಂದು ಮಾಲೆ ಮಾಡಲಿಕ್ಕೆ ಏನು ಮಾಡ್ತೀರಿ, ಹೂಗಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಒಂದೊಂದೇ ಹೂಗಳನ್ನು ಎತ್ಕೊಂಡು ಕಟ್ತಾ ಹೋಗ್ತೀರಿ. ಆವಾಗ ಮಾಲೆ ಆಗುತ್ತೆ. ಕೊನೆಗೆ ನಿಮ್ಗೆ ಗೊತ್ತಾಗೋದು ಒಂದು ಮಾಲೆ ಅಂತ. ಇದು ಇಂಡಕ್ಟಿವ್ ಮೆಥಡ್, ಅಂದರೆ ಆ್ಯಡ್ ಮಾಡ್ಕೊತಾ ಹೋಗೋದು. ಇದನ್ನು ಕ್ಲಾಸಲ್ಲಿ ಯಾವ ಥರ ಮಾಡ್ತಾರೆ ಅಂತಂದರೆ, ಸಿಂಪಲ್ ಆಗಿ ಯಾವುದೇ ಒಂದು ಫಾರ್ಮುಲಾ ಆಗಲಿ, ಏನೇ ಒಂದು ಸ್ಟೇಟ್ಮೆಂಟ್ನ ನಾವು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದಾಗ ಫಸ್ಟಿಗೆ ಸ್ಟೇಟ್ಮೆಂಟ್ನ ಹೇಳ್ಕೊಡಲ್ಲ ಅಥವಾ ಫಾರ್ಮುಲಾನ ಹೇಳ್ಕೊಡಕ್ಕೆ ಹೋಗಲ್ಲ. ಫಸ್ಟು ಎಕ್ಸಾಂಪಲ್ ತೊಗೊಂಡು ಅದನ್ನು ಎಕ್ಸಾಂಪಲ್ ಮುಖಾಂತರನೇ ಮಕ್ಕಳಿಗೆ ಸ್ಟೇಟ್ಮೆಂಟ್ನ ಹೇಳ್ಕೊಡ್ತಾರೆ. ಇದು ಇಂಡಕ್ಟಿವ್ ಮೆಥಡ್. ಅಂದರೆ ಗೊತ್ತಿರೋದನ್ನು ತೊಗೊಂಡ್ಬಿಟ್ಟು ಗೊತ್ತಿಲ್ಲದೆ ಕಡೆಗೆ ಹೋಗೋದು. ನೋನ್ ಟು ಅನ್ನೋನ್, ಇದು ಇಂಡಕ್ಟಿವ್ ಮೆಥಡ್. ಆಯಿತಾ? ನೋನ್ ಟು ಅನ್ನೋನು, ಗೊತ್ತಿರೋದನ್ನ ಹೇಳ್ಕೊಟ್ಟು ಗೊತ್ತಿಲ್ಲದೆ ಇರೋ ಕಡೆಗೆ ಹೋಗೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ನಾನು ತೋರಿಸ್ತಾ ಇದ್ದೀನಿ, a+b² ಇದು ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು a+b² ಮತ್ತು ಅದ್ರ ಫಾರ್ಮುಲಾನ ನಾವು ಹೇಗೆ ಕನ್ವರ್ಟ್ ಮಾಡಬೇಕು, ಮಕ್ಕಳಿಗೆ ಯಾವ ಥರ ಹೇಳ್ಕೊಡ್ಬೇಕು ಇಂಡಕ್ಟಿವ್ ಮೆಥಡಲ್ಲಿ ಅಂತ ಒಂದು ಚಿಕ್ಕದಾಗಿರುವಂಥ ಈ ಎಕ್ಸಾಂಪಲಿನಲ್ಲಿ ನಾನು a=1 ಹಾಗೆ b=1 ವ್ಯಾಲ್ಯೂನ ತೊಗೊಂಡಿದ್ದೀನಿ. a² ಅಂದರೆ 1² ಪ್ಲಸ್ 2ab ಅಂದರೆ 2 ಇಂಟು ಬ್ರ್ಯಾಕೆಟಲ್ಲಿ 1 ಇಂಟು 1 ಹಾಗೆಯೇ ಪ್ಲಸ್ 1² ಅಂತ ತೊಗೊಂಡಿದ್ದೀನಿ. 1² 1 ಇಂಟು 1 ಇಸ್ 1 ಅಂತಲೇ ಅರ್ಥ. ಹಾಗಾಗಿ ವ್ಯಾಲ್ಯೂ ಏನು ಬರುತ್ತೆ, 1 + 2 + 1 = 4. ಇದರ ಅರ್ಥ a² + 2ab
ಪ್ಲಸ್ 1 ಅಂದರೆ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 4 ವ್ಯಾಲ್ಯೂ ಬಂತು ಆಯಿತಾ. ಇವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು ಈಕ್ವಲ್ ಆಗುತ್ತಾ ಅಂತ ನೋಡೋಣ. ಅದೇ ವ್ಯಾಲ್ಯೂವೇ ಹಾಕಿದ್ದೀನಿ. ಎ ಇಸ್ ಈಕ್ವಲ್ಸ್ ಟು 1 ಹಾಗೆಯೇ ಬಿ ಇಸ್ ಈಕ್ವಲ್ಸ್ ಟು 1. 1 ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 2 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 4. ನೋಡಿ ಸೇಮ್ ವ್ಯಾಲ್ಯೂನೇ ಬಂತು. ಅಲ್ಲೂ 4 ಬಂತು, ಇಲ್ಲೂ 4 ಬಂತು. ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಇದು ಸ್ಟೇಟ್ಮೆಂಟು ಪ್ರೂವ್ ಆಯ್ತವಾ. ಇದು ಇಂಡಕ್ಟಿವ್ ಮೆಥಡ್ ಅಂತ ಕರೀತಾರೆ. ಅಂದರೆ ಒಂದು ಗೊತ್ತಿರುವಂತಹ ಎಕ್ಸಾಂಪಲ್ನ ತಗೊಂಡು ನಾವು ಹೇಳೋದೇ ಇಂಡಕ್ಟಿವ್ ಮೆಥಡ್. ಈ ಇಂಡಕ್ಟಿವ್ ಮೆಥಡ್ ಬಗ್ಗೆ ಇನ್ನೂ ತುಂಬ ಇನ್ಫಾರ್ಮೇಷನ್ಸ್ ಇದೆ. ಅದನ್ನು ನಾನು ಡೀಟೇಲಾಗಿ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಹಾಗೆ ನಿಮ್ಮ ಅನಿಸಿಕೆಯನ್ನು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಮಕ್ಕಳನ್ನು ಕಾನ್ಸಂಟ್ರೇಟ್ ಮಾಡಿ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಪೇರೆಂಟ್ಸ್ಗಳು ಮಕ್ಕಳಿಗೆ ಹೇಗೆ ಓದಿಸೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು, ಬೇರೆ ಯಾವುದೇ ಕಾರಣವೂ ಅಲ್ಲ. ಮಕ್ಕಳಿಗೆ ಮನೆಯಲ್ಲೇ ಹೇಗೆ ಓದಿಸ್ಬಹುದು, ಅರ್ಥ ಮಾಡಿಸ್ಬಹುದು ಅನ್ನೋದು ಟಾಪಿಕ್ ಬಗ್ಗೆ ಮಾತ್ರನೇ ವಿಡಿಯೋನ ಮಾಡ್ತಾ ಇದ್ದೀನಿ.